ಇವತ್ತು ಶಿವಮೊಗ್ಗದಲ್ಲಿ ಆ ಪಂಚಮಶಾಲಿ ಹೋರಾಟಕ್ಕೆ ಒಂದು ಕಿಚ್ಚು ಅಂತಲೇ ಹೇಳ್ಬೋದು. ಇಲ್ಲಿಂದ ಪ್ರಾರಂಭ ಮಾಡ್ತಿದ್ದೀರಾ, ಏನು ಹೇಳ್ತೀರಾ ಸರ್? ಏನಿಲ್ಲ ಸರ್, ಒಟ್ಟಾರೆ ಕರ್ನಾಟಕದಲ್ಲಿ ವೀರಶೈವ ಲಿಂಗಾಯತರಲ್ಲಿ ಪಂಚಮಸಾಲಿ ಮಲೆಗೌಡರು, ಗೌಡ ಲಿಂಗಾಯತರು ಹಾಗೂ ಏನು ನಮ್ಮ ಕಲಬುರಗಿ ಭಾಗದಲ್ಲಿರುವಂಥ ದೀಕ್ಷಾ ಲಿಂಗಾಯತರು ಈ ಎಲ್ಲ ಸಮುದಾಯ ಒಂದೇ ಅನ್ನುವಂಥದ್ದು ನಮ್ಮ ಗುರುಗಳು ಇವತ್ತು ಇಡೀ ಮೈಸೂರು ಚಾಮರಾಜನಗರದಿಂದ ಬೀದರ್ವರೆಗೆ ಎಲ್ಲ ಸಮುದಾಯವನ್ನು ಒಕ್ಕೂಟು ಮಾಡಿ ಇವತ್ತು ಇಡೀ ವೀರಶೈವ ಲಿಂಗಾಯತ ಸಮುದಾಯಕ್ಕೇ ನಮಗೂ 2A ಕೊಡಬೇಕು ಅನ್ನೋಂಥ ಹೋರಾಟ ಪ್ರಾರಂಭ ಆಯಿತು. ಗುರುಗಳ ಒಂದು ನಿರಂತರ ಒಂದು ಅವರ ಪ್ರವಾಸ, ಅವರ ಒಂದು ಹೋರಾಟದ ಫಲದಿಂದ ಇಡೀ ರಾಜ್ಯದಲ್ಲಿ ಈ ಎಲ್ಲ ಸಮುದಾಯಗಳು ಒಡೆದು ಹೋದಂಥ ಸಮುದಾಯ ಒಂದು ಮಾಡುವಂಥ ದೊಡ್ಡ ಕೆಲಸ ಮಾಡಿದ್ದಾರೆ. ಮತ್ತು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರ ಮುಖ್ಯಮಂತ್ರಿಗಳಿದ್ದಾಗ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರ ಮಧ್ಯಸ್ಥಿಕೆಯಲ್ಲಿ ನಮ್ಮ ಎಲ್ಲ ವೀರಶೈವ ಲಿಂಗಾಯತ ಸಮುದಾಯಕ್ಕೆ 2D ಅನ್ನುವಂಥದ್ದನ್ನು ಮೀಸಲಾತಿಯನ್ನು ಕೊಟ್ಟರು. ಬಹುಶಃ ಯಾವ ವೀರಶೈವ ಮಹಾಸಭಾ ಇರ್ಬೋದು, ಅನೇಕ ಏನು ರಾಜ್ಯದಲ್ಲಿ ಆದಂತಹ ಮಹಾನ್ ನಾಯಕರುಗಳು ಸಹ ಯಾರೂ ಇದನ್ನು ಹೋರಾಟ ಮಾಡಿರಲಿಲ್ಲ. ಆದರೆ ಕೂಡಲ ಸಂಗಮ ಶ್ರೀಗಳು ಎಲ್ಲ ಸಮಸ್ತ ವೀರಶೈವರಿಗೆ ಅಷ್ಟೇ ಸಿಗಲಿಲ್ಲ. ಇದರಿಂದ ST ಜನಾಂಗದ ಮೀಸಲಾತಿ ಹೆಚ್ಚಾಯಿತು, SC ಜನಾಂಗದ ಮೀಸಲಾತಿ ಹೆಚ್ಚಾಯಿತು. ಇವತ್ತು ಹಾಲು ಮತ ಸಮಾಜನೂ ಸಹ STಗೆ ಸೇರಿಸ್ಬೇಕು ಅನ್ನೋಂಥದ್ದು ಕೇಂದ್ರಕ್ಕೆ ನಾವು ಇದು ಮಾಡೋವಂಥದ್ರಲ್ಲಿ ಯಶಸ್ವಿಯಾದೀವಿ. ಅದರ ಜೊತೆಗೆ ಒಕ್ಕಲಿಗ ಸಮುದಾಯಕ್ಕೂ ಮೀಸಲಾತಿ ಪ್ರಮಾಣ ಹೆಚ್ಚಾಯಿತು. ಅಂದರೆ ಒಟ್ಟಾರೆ ಹಿಂದೂ ಸಮಾಜದಲ್ಲಿರುವಂಥ ಎಲ್ಲ ಪಂಗಡಗಳಿಗೂ ಸಹ ಈ ನಮ್ಮ ಕೂಡಲ ಸಂಗಮ ಸ್ವಾಮಿಗಳ ಹೋರಾಟದ ಫಲದಿಂದ ಮೀಸಲಾತಿಯ ಒಂದು ಹೊಸ ಒಂದು ಕಲ್ಪನೆ ರಾಜ್ಯದಲ್ಲಿ ಪ್ರಾರಂಭ ಆಗಿದೆ. ಬೊಮ್ಮಾಯಿಯವರು ಮತ್ತು ವಿಶೇಷವಾಗಿ ಶೋಭಾ ಕರಂದ್ಲಾಜೆಯವರು ಮಧ್ಯಸ್ಥಿಕೆ ವಹಿಸಿ ಇದರಲ್ಲಿ ಅಮಿತ್ ಶಾ ಅವರು, ನಡ್ಡಾ ಅವರು, ಪ್ರಧಾನಮಂತ್ರಿಗಳು ಒಂದು ಎಲ್ಲರ ಸಹಕಾರದಿಂದ 2D ನಮ್ಮ ಸಮುದಾಯಕ್ಕೆ ಸಿಕ್ಕಿದೆ. ಕೇವಲ ಪಂಚಮಸಾಲಿ ಸಮುದಾಯ ಅಲ್ಲ, ಇಡೀ ವೀರಶೈವ ಲಿಂಗಾಯತರವಲ್ಲೂ ಉಪಪಂಗಡಗಳು ಯಾವ್ಯಾವ ಅದಾವೆ ಎಲ್ಲ ಸಮುದಾಯಕ್ಕೆ ಇವತ್ತು 2D ಕೊಟ್ಟಿದ್ದೀವಿ. ಅದು ಹೈಕೋರ್ಟ್ ಏನು ಆಂಧ್ರದಲ್ಲಿ ಒಂದು ಹೈಕೋರ್ಟ್ನಲ್ಲಿ ಮುಸ್ಲಿಮರಿಗೆ ಧರ್ಮ ಆಧಾರಿತ ಮೀಸಲಾತಿ ಕೊಡಬಾರ್ದು ಅನ್ನೋಂಥದ್ದು ಆಂಧ್ರ ಹೈಕೋರ್ಟ್ನಲ್ಲಿ ಒಂದು ಡಿಸಿಷನ್ ಆಗಿದೆ. ಆ ಒಂದೇನು ಮೀಸಲಾತಿಯನ್ನು ಕೊಟ್ಟಿದ್ದರು ಅದನ್ನು ತೆಗೆದು ಉಳಿದೆಲ್ಲ ಹಿಂದೂ ಸಮಾಜಗಳಿಗೆ, ಮರಾಠ ಸಮಾಜಕ್ಕೂ ಇದರ 2Dಯಲ್ಲಿ ಬಂದಿದೆ, ಕ್ರಿಶ್ಚಿಯನ್ರಿಗೆ ಬಂದಿದೆ, ಜೈನ ಸಮುದಾಯಕ್ಕೆ ಬಂದಿದೆ. ಈ ರೀತಿ ಎಲ್ಲ ಸಮುದಾಯಕ್ಕೂ ಅನುಕೂಲ ಆಗುವಂಥ ಕೆಲಸ ನಮ್ಮದಾಗಿದೆ. ಆದರೆ ದುರ್ದೈವದಿಂದ ಏನಾಗಿದೆ ಅಂದರೆ ಕಾಂಗ್ರೆಸ್ಸಿನ ಒಬ್ಬ ಅಂಜುಮನ್ ಸಂಸ್ಥೆಯ ಒಬ್ಬ ಅಧ್ಯಕ್ಷ ಧಾರವಾಡದ್ದು, ಅವನು ಸುಪ್ರೀಂ ಕೋರ್ಟ್ನಲ್ಲಿ ಒಂದು PIL ಹಾಕಿದ್ದಾರೆ. ಅದು ತಗೊಂಡ್ಬಿಟ್ರೆ ನಮ್ಮದು ಮೀಸಲಾತಿ ಜಾರಿ ಆಗ್ತದೆ. ಮತ್ತು ಕರ್ನಾಟಕದಲ್ಲಿ ಕೆಲವೊಂದು ಕಾಂಗ್ರೆಸ್ ಶಾಸಕರುಗಳು ಈ ಹೋರಾಟದ ಮುಂಚೂಣಿಯಲ್ಲಿದ್ದರು. ಈಗ ಅವರು ಶಾಸಕರಾಗಿದ್ದಾರೆ ಎಲ್ಲ ಆಗಿ ಈಗ ಅದರ ಬಗ್ಗೆ ಚಕಾರ ಎತ್ತಾ ಇಲ್ಲ. ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ಸಿದ್ದರಾಮಯ್ಯನವರು ಭರವಸೆ ಕೊಟ್ಟಿದ್ದರು, ಒಂದು ವಾರದಲ್ಲಿ ನಾನು ಹಿಂದುಳಿದ ಆಯೋಗದ ಅಧ್ಯಕ್ಷನ ಕರೆದು ಮಾತಾಡಿ ನಿಮ್ಮ ಸಮುದಾಯದ ಎಲ್ಲ ಮುಖಂಡನ ಕರೆದು ಈ ಒಂದು ಮೀಸಲಾತಿಯ ಒಂದು ಅಂತಿಮವಾದ ನಿರ್ಣಯ ಮಾಡ್ತೀನಿ ಅಂತ ಹೇಳಿದರು. ಆದರೆ ಇನ್ನೂವರೆಗೆ ಮುಖ್ಯಮಂತ್ರಿಗಳು ಸಭೆ ಕರೀಲಿಲ್ಲ, ಯಾವುದೇ ನಿರ್ಣಯ ಮಾಡಲಿಲ್ಲ. ಕಾಂಗ್ರೆಸ್ಸು ಏನು ಹೇಳಿತ್ತು ಅದು ಮಾಡದೇ ಇರೋದ್ರಿಂದ ಮತ್ತೆ ಹೋರಾಟದ ಒಂದು ಕಿಚ್ಚು ಹೆಚ್ಚಾಗಿದೆ. ಬರುವಂಥ ಈ ಅಧಿವೇಶನದಲ್ಲಿ ಈ ಮುಂದಿನ ವಾರದಲ್ಲಿ ನಾನು ಸಹ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡ್ತೇನೆ. ಯಾರು ಇದಕ್ಕೆ ಬೆಂಬಲ ಕೊಡುವಂಥ ನಮ್ಮ ಸಮುದಾಯದವರು ಏನು ಲಿಂಗಾಯತರು ವೀರಶೈವರು ಅದಾರೆ ಅವರು ಯಾರು ಎಷ್ಟು ಮಟ್ಟಿಗೆ ಹೊರಗೆ ಬರ್ತಾರೆ ಅವರೆಲ್ಲ ಅವ್ರದ್ದು ಗೊತ್ತಾಗ್ತದೆ. ಇದರಲ್ಲಿ ಸರ್ ಹೋರಾಟ ಇನ್ನೂ ಬೇರೆ ಥರ ಪ್ರಾರಂಭ ಆಗುತ್ತಾ ಅಥವಾ ಹೇಗೆ ಸರ್? ಸರ್ಕಾರ ಒಂದು ವೇಳೆ ಈ ನಿರ್ಣಯವನ್ನು ಆದಷ್ಟು ಬೇಗ ಮಾಡದೇ ಇದ್ದಲ್ಲಿ ಹೇಗಿರುತ್ತೆ ಸರ್ ಹೋರಾಟ? ಈಗ ನಾವು ನಿರ್ಣಯ ಮಾಡಿದ್ದೀವಿ, ದಾವಣಗೆರೆಯಲ್ಲಿ ಒಂದು ಸಭೆ ಮಾಡ್ತೀವಿ. ದಾವಣಗೆರೆಯಲ್ಲಿ ಕೆಲವೇ ದಿವಸಗಳಲ್ಲಿ ಸಭೆ ಮಾಡಿ ಮುಂದಿನ ಹೋರಾಟದ ರೂಪುರೇಷೆಯನ್ನು ತಯಾರು ಮಾಡ್ತೀವಿ. ಯಾಕಂದರೆ ಮೊನ್ನೆ ವೀರಶೈವ ಮಹಾಸಭಾ ದಾವಣಗೆರೆಯಲ್ಲಿ 3 ಕುಟುಂಬಗಳ ಒಂದು ಒಕ್ಕೂಟ ವೀರಶೈವ ಮಹಾಸಭಾದ ಒಂದು ಸಭೆ ಆಯಿತು. ಅದೇನು ಅದರಲ್ಲಿ ನಮಗೆ ಮೀಸಲಾತಿ ಕೊಡಬೇಕು, ಕೇವಲ ಕೇಂದ್ರ ಸರ್ಕಾರವನ್ನು ಒಂದು ರೀತಿ ಆರೋಪದಲ್ಲಿ ನಿಂದಿಸುವಂಥದ್ದು ಮಾಡಿದ್ರು. ಏನಂದರೆ OBC ಕೊಡಬೇಕು ಕೇಂದ್ರದಲ್ಲಿ. ನಾವು ಹೇಳ್ತಾ ಇರೋದು ರಾಜ್ಯದಲ್ಲಿ ಏನು ನಮ್ಮ ಸರ್ಕಾರ ಕೊಟ್ಟಿದೆ 2Dನೂ ಜಾರಿ ಆಗಲಿ, ಕೇಂದ್ರದಲ್ಲಿ OBC ಸಲುವಾಗಿ ರಾಜ್ಯ ಸರ್ಕಾರ ಶಿಫಾರಸು ಮಾಡಲಿ. ಶಿಫಾರಸು ಮಾಡಬೇಕಾಗ್ತದೆ ರಾಜ್ಯ ಸರ್ಕಾರ, ಅದನ್ನೂ ಮಾಡ್ತಾಯಿಲ್ಲ, 2Dನೂ ಕೊಡ್ತಾಯಿಲ್ಲ.
ಅದಕ್ಕೆ ಏನು ಮಾಡಬೇಕು, ಮುಂದೆ ಯಾವ ರೀತಿ ನಮ್ಮ ಹೋರಾಟ ಇರಬೇಕು ಅನ್ನೋದು ದಾವಣಗೆರೆಯಲ್ಲೇ ನಾವು ಒಂದು ಸಭೆ ಮಾಡಿ ನಿರ್ಣಯ ಮಾಡೋರಿದ್ದೀವಿ. ಯಾವತ್ತು ಸರ್ ಸಭೆ, ಏನೋ ಡೇಟ್ ಏನು? ಕೆಲವೇ ದಿವಸಗಳಲ್ಲಿ, ಒಂದು ಭಾಳ ಆದರೆ ಒಂದು 15 ದಿವಸ ಒಳಗಾಗಿ ಈಗಾಗಲೇ ಆಗಬೇಕಾಗಿತ್ತು. ಆದರೆ ಅವರು ಗುರುಗಳು ಅವ್ರ ಟೈಮು ನಮಗೆ ಎಲ್ಲರಿಗೂ ಕೊಡಲಿಕ್ಕಾಗಿರಲಿಲ್ಲ. ಮತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದರು, ನಾನು ಇದನ್ನೊಂದು 15 ದಿವಸದಲ್ಲಿ ಏನು ನಾನು ನಿರ್ಣಯ ತೊಗೋತೀನೋ ಅಂತ ಸ್ಪಷ್ಟಪಡಿಸಿದ. ಅದು ಇನ್ನೂ ಅದು ಅವಕಾಶ ಕೊಟ್ಟಿದ್ದರಿಂದ ನಾವು ಮಾಡಿರಲಿಲ್ಲ. ಈಗ ಅವರು ಯಾವುದೇ ರೀತಿಯ ಸಕಾರಾತ್ಮಕ ಪ್ರತಿಕ್ರಿಯೆ ಮುಖ್ಯಮಂತ್ರಿಗಳಿಂದ ಬರ್ತಾ ಇಲ್ಲ. ಮತ್ತು ಕಾಂಗ್ರೆಸ್ಸಿನ ಶಾಸಕರುಗಳು ಸಹ ಎಷ್ಟು ನಮ್ಮ ಸರ್ಕಾರ ಇದ್ದಾಗ, ಬಿ ಜೆ ಪಿ ಸರ್ಕಾರ ಇದ್ದಾಗ ಎಷ್ಟೊಂದು ಉಗ್ರವಾಗಿ ಹೋರಾಟ, ಉಗ್ರ ಭಾಷಣ ಮಾಡ್ತಾಯಿದ್ರು, ಅವರೆಲ್ಲ ನಾಪತ್ತೆಯಾಗಿದ್ದಾರೆ. ಈಗ ನಾಳೆ ವಿಧಾನಸಭೆಯಲ್ಲಿ ಅವ್ರನ್ನೆಲ್ಲ ಹುಡುಕಿ ತಂದು ಆ ಬಾವಿಯಲ್ಲಿ ಬಿಡಬೇಕಾಗಿದೆ. ಅದನ್ನು ಅದನ್ನು ಮಾಡ್ತೇನೆ. ಇತ್ತೀಚಿನ ದಿನಗಳಲ್ಲಿ ದೇಶ ವಿಭಜನೆಯ ಮಾತುಗಳನ್ನು ಕೆಲ ಸಂಸದರು, ಶಾಸಕರು ಆಡಿರುವಂಥದ್ದು ಸರ್, ಈ ಬಗ್ಗೆ ಹೇಳೋದು ನೋಡ್ರಿ, ದೇಶದ್ರೋಹ ಕೆಲಸ ಅದು. ದೇಶ ಒಡೆಯುವಂಥ ಕೆಲಸ ಕಾಂಗ್ರೆಸ್ ಮೊದಲಿನಿಂದ ಮಾಡಿದೆ. ಪಾಕಿಸ್ತಾನ ಹೊಡೆದು ಕೊಟ್ಟವ್ರು ಯಾರು? ಕಾಶ್ಮೀರಕ್ಕೆ 370 ವಿಧಿಯನ್ನು ಕೊಟ್ಟವ್ರು ಯಾರು? ಚೀನಾಕ್ಕೆ ಸಾವಿರಾರು ಕಿಲೋಮೀಟರ್ ಜಮೀನನ್ನು ಪಂಡಿತ್ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಇದ್ದಾಗ ನಮ್ಮ ಸೈನಿಕರು ಭಾಳಷ್ಟು ಶೂರರಿದ್ದರೂ ಸಹಿತ ಅವ್ರಿಗೆ ಸರಿಯಾದಂಥ ಸಮವಸ್ತ್ರಗಳನ್ನು, ಸರಿಯಾದಂಥ ಅವ್ರಿಗೆ ವ್ಯವಸ್ಥೆ ಮಾಡದಿರೋದ್ರಿಂದ ನಾವು ಚೀನಾದಲ್ಲಿ ಇವತ್ತು ಅಕ್ಷುಣ್ ಚೀನಾ ಅಂಥೇಳಿ ಒಂದು ಭಾಗನೇ ಇವತ್ತು ಚೀನಾದಲ್ಲಿದೆ. ಬಾಂಗ್ಲಾದೇಶ ಹೊಡೆದು ಕೊಟ್ಟವ್ರು ಯಾರು? ಈ ದೇಶದಲ್ಲಿ ಪ್ರತ್ಯೇಕತೆ ಅನ್ನುವಂಥದ್ದು ಬೀಜ ಬಿತ್ತಿದವರೇ ಕಾಂಗ್ರೆಸ್ನವರು. ಆ ಒಂದು ಏನು ಜೀನ್ಸ್ ಇದೆ, ಅದೊಂದು DNA ಇದೆ, ಅದು ಕರ್ನಾಟಕದ ಒಬ್ಬ ಲೋಕಸಭಾ ಸದಸ್ಯರು ಅದನ್ನು ಹೇಳ್ಯಾರ ಅಷ್ಟೇ. ಅದನ್ನು ಕೆಲವರು ಶಾಸಕರು ಸಹ ಸಮರ್ಥನೆ ಮಾಡ್ಕೊಂಡಿರುವಂಥದ್ದು ಸರ್. ಈ ಕಾನೂನನ್ನು ತನ್ನಿ ಅಥವಾ ಗುಂಡಿಕ್ಕಿ ಕೊಲ್ಲುವಂಥ ಕಾನೂನನ್ನು ತನ್ನಿ ಅಂತೇಳಿ ಈಶ್ವರಪ್ಪನ ಹೇಳಿದಾಗ ಅವ್ರ ವಿರುದ್ಧ FIR ಸಹ ಆಗುತ್ತೆ ಸರ್. ನೋಡಿ, ದೇಶದಲ್ಲಿ ಇಂಥದ್ದೊಂದು ಕಾನೂನು ತೊಗೊಂಡು ಬರಬೇಕು ಅನ್ನೋಂಥದ್ದು ಈಗ ನಾವೇ ಹೇಳ್ತೀವಿ. ಎಲ್ಲರೂ ದೇಶ ವಿರೋಧಿ ಚಟುವಟಿಕೆಗಳನ್ನ ಯಾವುದೇ ಪರಿಸ್ಥಿತಿಯಲ್ಲಿಯೂ ಒಪ್ಪಬಾರದು. ಕಾಶ್ಮೀರದಲ್ಲಿ ಏನಿತ್ತು, ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಶಾಂತಿನೇ ನೆಲೆಸಿರಲಿಲ್ಲ. ಅಲ್ಲಿ ಕಲ್ಲು ತೂರಾಟ ಮಾಡ್ತಿದ್ರು, ಅಲ್ಲಿ ಭಾರತ ದೇಶದ ಧ್ವಜ ಸುಡ್ತಾಯಿದ್ರು, ಅಲ್ಲಿ ಭಾರತದ ಬ್ಯಾಂಕುಗಳನ್ನು ಬೆಂಕಿ ಹಚ್ಚಿ ಸುಡ್ತಾಯಿದ್ರು. ಇವನ್ ಜಮ್ಮು ಕಾಶ್ಮೀರದ ಕೋರ್ಟ್ ಮುಂದೆ ಮಹಾತ್ಮ ಗಾಂಧಿಯವರ ಪುತ್ಥಳಿ ಕೂಡಿಸ್ಬೇಕಾದ್ರೂ ಅಲ್ಲಿ ವಿರೋಧ ಇತ್ತು. ಇಂಥ ದೇಶ ವಿರೋಧಿ ಚಟುವಟಿಕೆಗಳಿಗೆ ಇವತ್ತು ಯಾಕೆ ಕಡಿಮೆ ಆಗಿವೆ? ನಮ್ಮ ಸೈನಿಕರಿಗೆ ಪೂರ್ಣವಾದ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಎಲ್ಲಿ ನೋಡೋದಲ್ಲಿ ಗುಂಡು ಹಾಕ್ತಾರೆ, ಏನಾದರೂ ದೇಶ ವಿರೋಧಿ ಅಂದರೆ ತಾನೇ ಕಂಟ್ರೋಲ್ ಬಂದಿದೆ. ಅದಕ್ಕೆ ದೇಶ ವಿರೋಧಿ ಚಟುವಟಿಕೆಗಳಿಗೆ ಕಠಿಣ ಕ್ರಮ ಆಗ್ಬೇಕಂತ ಹೇಳ್ತೀನಿ ನಾನು. ಅದೇ ಅಂತ ಹೇಳೋದಿಲ್ಲ, ಕಠಿಣವಾದಂಥ ಕ್ರಮ ಆಗಬೇಕು. ಕೆಲವೊಂದು ಮಂದಿ ಹೇಳಿದ್ರು, ಇಲ್ಲ ರಾಜ್ಯ ಬಗ್ಗೆ ಉಮೇಶ್ ಕತ್ತಿಯವ್ರು ರಾಜ್ಯ ಪ್ರತ್ಯೇಕ ರಾಜ್ಯ ಬಿಡೋದು. ಈಗ ನೋಡ್ರಿ, ನಮ್ಮ ಸರ್ಕಾರ ಇದ್ದಾಗನೇ ತೆಲಂಗಾಣ ಮಾಡಿದವ್ರು ನಾವೇ, ಛತ್ತೀಸ್ಗಢ ಮಾಡಿದವ್ರು ನಾವೇ, ಉತ್ತರಾಖಂಡ ಇದು ಯಾವುದು ನಮ್ಮದು ಜಾರ್ಖಂಡ್ ಮಾಡಿದವ್ರು ನಮ್ಮ ಸರ್ಕಾರದಲ್ಲಿ. ರಾಜ್ಯಗಳಲ್ಲಿ ಅಸಮತೋಲನೆ ಏನಿರ್ತದೆ, ಇಂಬ್ಯಾಲೆನ್ಸ್ ಏನಿರ್ತದೆ, ಮತ್ತು ಆ ಭಾಗದ ಜನರ ಭಾವನೆಗಳಿಗೆ ಸರಿಯಾಗಿ ಸ್ಪಂದನೆ ಆಗಲಿಲ್ಲ ಅಂದರೆ ರಾಜ್ಯ ಬೇಡ್ಬೋದು. ಆದರೆ ದೇಶವನ್ನು ಒಡೆಯುವಂತಹ ಕೆಟ್ಟ ಒಂದು ನೀಚ ಕೆಲಸ. ಯಾಕಂದರೆ ಈ ದೇಶ ಕೂಡಬೇಕಾದ್ರೆ ನೆಹರು ಕಾರಣ ಅಲ್ಲ, ಗಾಂಧಿ ಕಾರಣ ಅಲ್ಲ. ಈ ದೇಶ ಒಂದಾಗಬೇಕಾದ್ರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ರ ಕಾರಣ. ಅವರು 565 ರಾಜ್ಯ ಮಹಾರಾಜರನ್ನ ಎಲ್ಲರನ್ನೂ ಒಕ್ಕೂಟ ಮಾಡಿ ಹೈದರಾಬಾದ ನಿಜಾಮ ಅವನೇ ಪ್ರತ್ಯೇಕ ದೇಶ ಅಥವಾ ನಾನು ಪಾಕಿಸ್ತಾನ ಜೊತೆಗೆ ಹೋಗ್ತೀನಿ ಅಂದಾಗ, ಈ ನಮ್ಮ ಗುಜರಾತ್ನಲ್ಲಿ ಒಂದು ಭಾಗ ನಾವು ಪಾಕಿಸ್ತಾನದ ಸೇರ್ಪಡೆ ಆಗ್ತೀನಿ ಅಂದಾಗ, ಇವನ್ನೆಲ್ಲನೂ ಒಂದು ಸಾಮ ದಂಡ ಯಾವ ಪ್ರಯೋಗ ಮಾಡಿ ಉಳಿಸೋದವರು ಸರ್ದಾರ್ ವಲ್ಲಭಭಾಯಿ ಪಟೇಲ್. ಅಷ್ಟು ಕಷ್ಟಪಟ್ಟು ಈ ದೇಶವನ್ನು ಉಳಿಸಿದ್ದಾರೆ. ಇವರು ದೇಶ ಹೊಡೆಯುವಂಥ ಕೆಲಸ ದಕ್ಷಿಣ ಭಾರತ ಬೇರೆ ಮಾಡ್ತೀವಿ, ಉತ್ತರ ಭಾರತ ಬೇರೆ ಮಾಡ್ತೀವಿ ಅನ್ನೋಂಥದ್ದು. ಇದು ಒಬ್ಬ ಸಂಸತ್ ಸದಸ್ಯನಾಗಿ, ಒಬ್ಬ ಶಾಸಕರಾಗಿ ನಾವೆಲ್ಲರೂ ಪ್ರಮಾಣ ವಚನ ತೊಗೊಂಡಿರ್ತೀವಿ. ದೇಶದ ಸಮಗ್ರತೆ, ಏಕತೆ, ಅಖಂಡತೆ, ಸಂವಿಧಾನವನ್ನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬ ಸಂವಿಧಾನವನ್ನು ನಾವು ಗೌರವಿಸಿ ನಾವು ಕೆಲಸ ಮಾಡ್ತಿದ್ದು ಪ್ರತಿಜ್ಞೆ ತೊಗೊಂಡಿರ್ತೀವಿ. ಇಂಥ ದೇಶ ವಿರೋಧಿ ಚಟುವಟಿಕೆಗಳ ಹೇಳಿಕೆಗಳನ್ನು ಕೊಟ್ಟಾಗ ನನಗನ್ನಿಸ್ತದೆ ಅಂಥವ್ರನ್ನ ಆ ಸ್ಥಾನದಿಂದ ಅನರ್ಹ ಮಾಡುವಂಥದ್ದು. ಮುಂದೆ ಭವಿಷ್ಯದಲ್ಲಿ ಅವರು ಯಾವ ಚುನಾವಣೆಗೆ ಸ್ಪರ್ಧೆ ಮಾಡೋದಂಥ ಒಂದು ಕಾನೂನು ಈ ದೇಶದಲ್ಲಿ ಅವಶ್ಯ ಇದೆ. ಅದನ್ನು ಮಾಡಬೇಕು. ನಮಗೆ ವಿಶ್ವಾಸ ಇದೆ 2024ರಲ್ಲಿ ಮತ್ತೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗ್ತಾರೆ. ಅನೇಕ ಕಾನೂನುಗಳು ಈ ದೇಶದಲ್ಲಿ ಬರ್ತಾವೆ. ಸಮಾನ ನಾಗರಿಕ ಸಮಿತಿ ಇರ್ಬೋದು, ಇಂಥ ದೇಶ ವಿರೋಧಿ ಚಟುವಟಿಕೆಗಳು. ಇದಕ್ಕೆ ನಿಶ್ಚಿತವಾಗಿಯೂ
ಏನು ಹಿಂದೆ ನಮ್ಮ ಮೋದಿಯವರು ಪ್ರಧಾನಮಂತ್ರಿಗಳು ಆಗೋ ಮುಂಚೆ ಬಿ ಜೆ ಪಿ ಮೂಲ ಏನು ಸಿದ್ಧಾಂತ ಇತ್ತು, ಕಾಶ್ಮೀರ 370 ನಾವು ತೆಗೆದು ಹಾಕಿದ್ದೀವಿ, ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆಯಿತು, ತಲಾಕ್ ಒಂದು ಇದರಲ್ಲಿ ನಾವು ಕಾನೂನು ಪಾಸ್ ಮಾಡಿದೀವಿ, ಮತ್ತು CAA ಪಾಸ್ ಮಾಡಿದೀವಿ. ಇದೆಲ್ಲನೂ ಏನು ಹಿಂದೆ ನಾವು ಬಿ ಜೆ ಪಿ ವಾಜಪೇಯಿಯವರಿಂದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯವರು, ಶ್ಯಾಮಾ ಪ್ರಸಾದ್ ಮುಖರ್ಜಿಯವರಿಂದ ಹಿಡಿದು ನಾವೇನು ಒಂದು ನಿರಂತರ ನಮ್ಮ ಸಿದ್ಧಾಂತ ಇದ್ದು ಅದನ್ನು ಎಲ್ಲನೂ ಜಾರಿ 10 ವರ್ಷದಲ್ಲಿ ನರೇಂದ್ರ ಮೋದಿಯವರು ಮಾಡಿದ್ದಾರೆ. ಇನ್ನು ಮುಂದಿನ ದಿವಸದಲ್ಲಿ ಇವೆಲ್ಲನೂ ಇನ್ನೂ ದೇಶ ಜೋಡಣೆ ಜೊತೆಗೆ ಆಕ್ರಮಿತ ಕಾಶ್ಮೀರನೂ ಭಾರತದಲ್ಲಿ ಸೇರ್ತದೆ. ಇನ್ನು ಕೆಲವು ದಿವಸದಲ್ಲಿ ಬಲೂಚಿಸ್ತಾನೂ ಭಾರತದಲ್ಲಿ ಸೇರ್ತದೆ. ಅಖಂಡ ಭಾರತದ ಕಡೆ ಇನ್ನು ಮುಂದಿನ 10 ವರ್ಷ ನರೇಂದ್ರ ಮೋದಿಯವರು ಒಂದು ಯುಗ ಪ್ರಾರಂಭ ಆಗ್ತದೆ. ನೀವು ಒಂದು ಟ್ವೀಟ್ ಮಾಡಿದ್ರಿ, ಅಂದರೆ ರಾಜ್ಯದಲ್ಲಿ ಬರಗಾಲ ತಾಂಡವಾಡ್ತಿದೆ, ಈ ಸಮಯದಲ್ಲಿ ಸ್ಪೀಕರ್ ಅವರಿಗೆ ಹೊಸ ಕಾರಿನ ಅವಶ್ಯಕತೆ ಇತ್ತು, ದುಂದು ವೆಚ್ಚ ಆಗ್ತಿದೆ ಅಂತ, ಅದನ್ನು ತಡೆಗಟ್ಬೋದಿತ್ತು ಅಂತ. ನೋಡ್ರಿ, ಇವತ್ತು ಯಾವುದು ಆದ್ಯತೆ ಇದೆ, ಇವತ್ತು ಬರಗಾಲ ಇದೆ, ಸಾಕಷ್ಟು ಸಮಸ್ಯೆ ಇದೆ. ಇವತ್ತೆಲ್ಲ ಸಿಕ್ಕಾಪಟ್ಟೆ ಎಲ್ಲ ಮಂತ್ರಿಗಳಿಗೂ ಹೊಸ ಕಾರು, ಹೊಸ ಐಷಾರಾಮಿ ಇದು ಅವೆಲ್ಲ ಅವಶ್ಯಕತೆ ಇಲ್ಲ. ಇವತ್ತು ನಾವೇ ಒಂದು ಮಾದರಿ ಆಗಬೇಕು. ಇವತ್ತು ನಾವು ಬಿಟ್ಟು ಈ ರೀತಿ ಐಷಾರಾಮಿ ಕಡೆ ಹೋಗೋದಂದ್ರೆ ಸಾಮಾನ್ಯ ಜನರ ತೆರಿಗೆ, ಇವರಲ್ಲಿ ಕೇಂದ್ರದಲ್ಲಿ ಹೋಗಿ ಜಗಳ ತೆಗಿತಾರೆ ಕೇಂದ್ರ ಸರ್ಕಾರದ ವಿರುದ್ಧ, ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತೇಳಿ. ಇಲ್ಲಿ ನಮ್ಮ ತೆರಿಗೆ ಅಂದ್ಕೊಂಡು ನಿಮ್ಗೆ ಐಷಾರಾಮಿ ಕೊಟ್ಟಿಲ್ಲ. ಇಲ್ಲಿ ರೈತರಿಗೆ ಬರ ಇದೆ, ಅವರಿಗೆ ಪರಿಹಾರ ಕೊಡಬೇಕು. ಸಾಲ ಕಟ್ಟಡಗಳು ದುಸ್ಥಿತಿಯಲ್ಲಿವೆ. ಇಲ್ಲೇ ಸಾಕಷ್ಟು ಯಾವುದೋ ಒಂದು ಕಂಪೌಂಡಿಗೆ 35 ಕೋಟಿ ರೂಪಾಯಿ ಕೊಡ್ತೀವಿ ಒಂದು ವಕಫದ್ದು. ಆ ವಕಫ್ ಕಾನೂನೇ ಈ ದೇಶದಿಂದ ಹೋಗ್ಬೇಕು. ಮೊನ್ನೆ ನೀವು ಡೆಲ್ಲಿಲಿ ಸಭೆ ನಡೆಸಿದ್ರಿ ಸರ್, ಪಕ್ಷದ ಮುಖಂಡರು ಇದ್ದರು, ಏನೇನು ಚರ್ಚೆ ಆಯಿತು ಸರ್? ಲೋಕಸಭೆಯನ್ನು ಆ ನಿಟ್ಟಿನಲ್ಲಿ ಯಾವ್ಯಾವ ಚರ್ಚೆಗಳಾಯಿತು? ನೋಡಿರಿ, ನಾ ಯಾವುದೇ ಕೋರ್ ಕಮಿಟಿಯಾಗೂ ಇಲ್ಲ, ಯಾವ ಸಮಿತಿಯಾಗೂ ಇಲ್ಲ, ಅದನ್ನೇನು ಚರ್ಚೆ ಮಾಡಿಲ್ಲ. ನಾ ಯಾರ ಜೋಡೇನೂ ಏನೂ ಮಾತಾಡಿಲ್ಲ. ಮೊನ್ನೆ ಡೆಲ್ಲಿಗೆ ಹೋಗಿದ್ರಿ ಸರ್, ಅಂದರೆ ರಾಜ್ಯ ನಾಯಕರಿದ್ದರು, BJP ಅಧ್ಯಕ್ಷರಿದ್ದರು. ಇಲ್ಲಿ ನಮ್ಮ ಸಕ್ಕರೆ ಕಾರ್ಖಾನೆ ಒಂದು ಕೆಲಸದ ಸಲ ಹೋಗಿದ್ದೆ ಹೊರತು ಮತ್ತೇನು ರಾಜಕೀಯ ಸಲಕ್ಕೆ ಹೋಗಿರಲಿಲ್ಲ. ಇದಿಷ್ಟು ಶಾಸಕರಾಗಿರುವಂಥ ಬಸನಗೌಡ ಯತ್ನಾಳ್ ಪಾಟೀಲ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಜ್ ಜೊತೆ ವಿಮಾನ KS, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.